ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ತೆ. ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಕಾರಣ ಇಷ್ಟೇ, ಯಾಕೆ ಅಂತೇಳಂದರೆ ನನಗೆ ಸ್ಕೂಲು, ಮನೆ ಕೆಲಸ ಮತ್ತು ಎಡಿಟಿಂಗು ಸ್ವಲ್ಪ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಾನು ಆಲ್ರೆಡಿ ನೈಟ್ನೇ ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ನನ್ನ ಮಗಳು ಇಬ್ಬರೂ ಹೊರಟಿದ್ದೀವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ನಾವಿರೋದು ಯಲಹಂಕದಲ್ಲಿ. ಈಗ ಯಲಹಂಕದಿಂದ ಯಶವಂತಪುರಕ್ಕೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಆದರೆ ನಾನು ಯಲಹಂಕದ ತನಕ ಹೋಗೋದಿಲ್ಲ. ಮತ್ತಿಕೆರೆಗೆ ಇಳ್ಕೊಂಡು ಮತ್ತಿಕೆರೆಯಿಂದ ಆಟೋಕ್ಕೆ ಹೋಗಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ ನಾನು. ಅದಾದಮೇಲೆ ನಾನು ನನ್ನ ಮಗಳು ಇಬ್ಬರು ಬಂದ್ವಿ. 9 ಗಂಟೆ ಟ್ರೈನ್ ಇದ್ದಿದ್ದು ನಮಗೆ. ನಾವು ಅಲ್ಲಿಗೆ ಹೋಗಿ ರೀಚ್ ಆಗಿದ್ದು 8:30 ಆಗಿತ್ತು. ಸರಿ, ಅವರು ಅಲ್ಲಿಗೆ ಪ್ಲ್ಯಾಟ್ಫಾರ್ಮ್ಗೆ ಹಾಕೋವರೆಗೂ ವೆಯ್ಟ್ ಮಾಡೋಣ ಅಂತೇಳಿ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ನಂದು ಆಲ್ರೆಡಿ ರಿಸರ್ವೇಷನ್ ಮಾಡಿಸ್ಕೊಂಡೇ ಬಂದಿದ್ದೆ ನಾನು. ಮುಂದೆ ಹೋಗೋಣ, D3 ಇದ್ದಿದ್ದು ನನಗೆ. ಸರಿ ಮುಂದೆ ಹೋಗೋಣ ಅಂತೇಳಿ ಅಂದ್ಕೊಂಡೆ. ಬೇಡ, ಜನ್ರಲ್ಗೆ ಹೋಗೋಣ, ಫ್ರೀಯಾಗಿ ಇಬ್ಬರೂ ಕೂತ್ಕೊಂಡು ಹೋಗ್ಬೋದು ಅಂತೇಳಿ ಅಂದ್ಬಿಟ್ಟು ಮತ್ತೆ ಟ್ರೈನ್ಗೆ ಅಲ್ಲೇ ಕೂತ್ಕೊಂಡಿದ್ದೆ. ಟ್ರೈನ್ ಬಂದಾದಮೇಲೆ ನಾನು ನನ್ನ ಮಗಳು ಇಬ್ಬರು ಹತ್ಕೊಂಡ್ವಿ. ಇವಾಗ ಬ್ರೇಕ್ಫಾಸ್ಟು ನಾನು ಮನೇಲಿ ಮಾಡಿ ತೊಗೊಂಬರ್ತೀನಿ ಯಾವಾಗಲೂ. ಆಲ್ಮೋಸ್ಟ್ ಸ್ವಲ್ಪ ಆಚೆ ತಿನ್ನಂಗೆ ಆಗಲ್ಲ ಅಂತೇಳಿ. ಈ ಸಲ ನನಗೆ ಟೈಮ್ ಸಾಕಾಗಲಿಲ್ಲ ನನಗೆ ಬ್ರೇಕ್ಫಾಸ್ಟು ಎಲ್ಲನೂ ಮಾಡ್ಕೊಂಡು ಬರೋದಕ್ಕೆ. ನಮ್ಮ ಹಸ್ಬೆಂಡ್ ಕೂಡ ಇರಲಿಲ್ಲ, ನಾನೇ ಬಸ್ಸಲ್ಲಿ ಬೇರೆ ಬರಬೇಕಿತ್ತು. ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳಿಲ್ಲ, ಏನು ರೆಡಿ ಮಾಡ್ಕೊಳ್ಳಿಲ್ಲ. ಅಲ್ಲಿಗೆ ಬಂದೆ. ಅಲ್ಲಿ ಇಡ್ಲಿ ಅದು ಬಂತು. ಸರಿ ಅಂದ್ಬಿಟ್ಟು ನನಗೊಂದು ಪ್ಲೇಟು, ನನ್ನ ಮಗಳಿಗೊಂದು ಪ್ಲೇಟು ತೊಗೊಂಡೆ. ಇವಾಗ ಅದನ್ನು ತಿಂದ್ಕೊಂಡು ನನ್ನ ಮಗಳಿಗೂ ತಿನ್ನಿಸ್ಕೊಂಡು ಸ್ವಲ್ಪ ನಾನು ಅವಳು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಅವಳು ಕೂಡ ಏನು ಪ್ರಾಬ್ಲಮ್ ಮಾಡೋದಿಲ್ಲ ನನಗೆ. ಯಾವಾಗಲೂ ಅಷ್ಟೇ, ಅವಳು ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಯಾವತ್ತೂ ನನಗೆ ಹಿಂಸೆ ಮಾಡಿಲ್ಲ. ನೋಡಿ, ಆಲ್ರೆಡಿ ನೈಟ್ ಕೂಡ ಮಲಗಿದ್ದು ಲೇಟ್ ಆಗಿರೋದ್ರಿಂದ ನನಗೆ ನಿದ್ದೆ ತುಂಬ ಬರ್ತಾ ಇದೆ. ಈ ಕಡೆ ಮಲಗೋಣ ಅಂದರೆ ಗೊತ್ತಲ್ವಾ, ಟ್ರೈನಲ್ಲಿ ಆ್ಯಸ್ ಯೂಶ್ವಲ್ ನಿದ್ದೆ ಬರೋದಿಲ್ಲ. ಸ್ವಲ್ಪ ಮಲಗ್ತಾ ಇದ್ದೀವಿ ಅಂದ ತಕ್ಷಣ ಏನೋ ಸೌಂಡಿಗೆ ಮತ್ತೆ ಎಚ್ಚರ ಆಗುತ್ತೆ. ಹೀಗೆ ಹಾಗೆ ಹೇಗೆ ಮಾಡಿಕೊಂಡು ಶಿವಮೊಗ್ಗ ಬಂದು ತಲುಪಿದ್ವಿ. ನಾವು ಬಂದಿದ್ದೆ ಶಿವಮೊಗ್ಗಕ್ಕೆ. ಏನಕ್ಕೆ ಅಂತೇಳಿದ್ರೆ ನಮ್ಮ ಮಾವನ ಮಗಂದು ಮದುವೆ ಇತ್ತು, ಅದಕ್ಕೋಸ್ಕರ ನಾವು ಬಂದಿರೋದು. ಇವಾಗ ನಾನು ಶಿವಮೊಗ್ಗ ಬಂದೆ. ಅಲ್ಲಿ ನಮ್ಮ ತಮ್ಮ ಕೂಡ ವೆಯ್ಟ್ ಮಾಡ್ತಾ ಇದ್ದ. ನಾನು ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡಿಗೆ ಆಟೋ ಮಾಡ್ಕೊಂಡು ಹೋದೆ. ಅದಾದಮೇಲೆ ನನಗೆ ನಮ್ಮ ತಮ್ಮನೂ ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅಂತ ಹೇಳಿದ್ದ. ಇಬ್ಬರು ಬಂದಾದಮೇಲೆ ಸ್ವಲ್ಪ ಹೊಟ್ಟೆಗೆ ಏನಾದರೂ ತೊಗೊಂಡು ಹೋಗೋಣ, ತುಂಬ ಲೇಟ್ ಆಗಿಬಿಡುತ್ತೆ ಊರಿಗೆ ಹೋಗೋ ಅಷ್ಟೊತ್ತಿಗೆ ಅಂತೇಳಂದ್ಬಿಟ್ಟು. ಅವನು ಕಾಲೇಜಿಂದ ಅದೇ ತಾನೇ ಬಂದಿದ್ದು. ಹಾಗಾಗಿ ಇಬ್ಬರೂ ಸ್ವಲ್ಪ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತೇಳಿ ಹೋಗಿ ಹೋಟೆಲ್ಗೆ ಪಲಾವ್ ತಿನ್ಕೊಂಡು ಬಂದ್ವಿ. ಅದು ಬಸ್ಸನ್ನು ಹತ್ಕೊಂಡು ನಾನು ನಮ್ಮ ತಮ್ಮ ಬೂದಿಗೆರೆಗೆ ಬಂದು ಇಳಿದಾಯಿತು. ಅಲ್ಲಿ ಆಲ್ರೆಡಿ ನಮ್ಮ ತಮ್ಮಂದ್ರು ವೆಯ್ಟ್ ಮಾಡ್ತಾಯಿದ್ರು. ಬೈಕಲ್ಲಿ ಹೋಗಲೇಬೇಕು, ಯಾಕೆಂದರೆ ತುಂಬ ದೂರ ಇರೋದ್ರಿಂದ. ಮನೆಗೆ ಹೋಗಿ ರಿಸೆಪ್ಷನಿಗೆ ರೆಡಿಯಾಗಿ ಅದಾದಮೇಲೆ ಏನು ಮಾಡ್ತೀವಿ ಅಂತೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.